ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ಕರಾಚಿಯಲ್ಲಿನ ಖಾಸಗಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ದಾವೂದ್ಗೆ ಅಪರಿಚಿತರು ವಿಷಪ್ರಾಶನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಲ ವರ್ಷಗಳಿಂದ ಕರಾಚಿಯಲ್ಲಿ ನೆಲೆಸಿದ್ರು ಅವರು ಅನ್ನೋ ಮಾಹಿತಿ ಇತ್ತು. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಡಾನ್ ಆಗಿರುವಂತಹ ದಾವೂದ್ ಇಬ್ರಾಹಿಂ ಸದ್ಯ ಪಾಕಿಸ್ತಾನದ ಕರಾಚಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪಾಕ್ನಲ್ಲಿ ಸದ್ಯ ಅಸ್ತವ್ಯಸ್ತವಾಗಿದೆ. ಪಾಕ್ನಾದ್ಯಂತ ಇಂಟರ್ನೆಟ್ ಸೇವೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕ್ನಲ್ಲಿ ಎಲ್ಲಾ ಸಾಮಾಜಿಕ ಮಾಧ್ಯಮ ಸೇವೆಗಳು ಬಂದ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಈ ಮಾಹಿತಿ ನಿಜಾನ? ಅವ್ರು ನಿಜವಾಗ್ಲೂ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ? ಅವರಿಗೆ ಯಾರು ಈ ರೀತಿ ಪಾಯ್ಸನ್ ಹಾಕಿರೋದು? ಅರ್ಪಿತಾ, ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ವಿಚಾರ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂತದ್ದು ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಏನಂದ್ರೆ ದಾವೂದ್ ಇಬ್ರಾಹಿಂಗೆ ಆಹಾರ ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವಂತಹ ವಿಚಾರ ಪ್ರಾಥಮಿಕವಾಗಿ ವರದಿ ಮಾಹಿತಿ ಹೊರಗಡೆ ಬಂದಿದೆ. ಯಾವಾಗ ಈ ವಿಚಾರ ಹೊರಗಡೆ ಬರುತ್ತಲ್ಲ, ಹೊರಗಡೆ ಬಂದ ತಕ್ಷಣವೇ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿರುವಂತದ್ದು. ಹಾಗಾಗಿ ಈ ವಿಚಾರ ಯಾವುದೇ ಕಾರಣಕ್ಕೂ ಸಹಿತ ಬಹಿರಂಗ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪಾಕಿಸ್ತಾನದ ಬಹಳಷ್ಟು ಪ್ರಮುಖ ನಗರಗಳಲ್ಲಿ ಇಂಟರ್ನೆಟ್ ಸೇವೆಯನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಇಂಟರ್ನೆಟ್ ಸೇವೆ ಬಂದ್ ಮಾಡಿರೋ ಕಾರಣಕ್ಕಾಗಿ ಯೂಟ್ಯೂಬ್, ಫೇಸ್ಬುಕ್, ಏನಂದ್ರೆ ಎಕ್ಸ್, ಟ್ವಿಟರ್ ಅಂದ್ರೆ ಹಿಂದಿನ ಟ್ವಿಟರ್, ಈ ಎಲ್ಲವೂ ಸಹಿತ ಏನಂತಂದ್ರೆ ಸಂಪೂರ್ಣವಾಗಿ ಸ್ಥಗಿತ ಆಗಿದಾವೆ. ಆ ಕಾರಣಕ್ಕಾಗಿ ಏನಂದ್ರೆ ಹೆಚ್ಚಿನ ಮಾಹಿತಿ ಹೊರಗಡೆ ಬರ್ತಾ ಇಲ್ಲ. ಪ್ರಮುಖವಾಗಿ ಅಂದ್ರೆ ಕರಾಚಿ ಆಗಿರ್ಬೋದು, ಲಾಹೋರ್ ಆಗಿರ್ಬೋದು, ಮೀರ್ಪುರ್ ಆಗಿರ್ಬೋದು, ರಾಹುಲ್ಪಿಂಡಿ ಈ ಭಾಗ ಸಂಪೂರ್ಣವಾಗಿ ಬಂದ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ಏನಂತಂದ್ರೆ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ, ದಾವೂದ್ ಇಬ್ರಾಹಿಂ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಲಿಸ್ಟ್ ಅಲ್ಲಿ ಇರುವಂತದ್ದು. 1993 ಬಾಂಬೆ ಬ್ಲಾಸ್ಟ್ ಆಗುತ್ತಲ್ಲ, ಅದರ ಮೂಲ ರೂವಾರಿ ಇದೇ ವ್ಯಕ್ತಿ ಏನಂದ್ರೆ ದಾವೂದ್ ಇಬ್ರಾಹಿಂ. ಮತ್ತೆ ಅದರ ಜೊತೆಗೆ ರಾಹುಲ್ಪಿಂಡಿಯಲ್ಲೂ ಸಹಿತ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಅಂದ್ರೆ ಕರಾಚಿ ಮತ್ತೆ ರಾಹುಲ್ಪಿಂಡಿ ಎರಡೂ ಭಾಗದಲ್ಲೂ ಸಹಿತ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡು ಅಲ್ಲೇ ಕರಾಚಿಯಲ್ಲಿ ಇದ್ರು, ಕೆಲವೊಂದು ಟೈಮ್ ರಾಹುಲ್ಪಿಂಡಿಗೆ ಶಿಫ್ಟ್ ಆಗ್ತಾ ಇದ್ರು ಅನ್ನುವಂತಹ ವಿಚಾರ. ಯಾಕಂದ್ರೆ ಬಹಳಷ್ಟು ಬಾರಿ ಈ ಒಂದು ದಾವೂದ್ ಇಬ್ರಾಹಿಂ ಹಿಡಿಯೋ ಸಲುವಾಗಿ ಭಾರತ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದೆ. ಮತ್ತೆ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಇವರು ಏನಂದ್ರೆ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿ ಅಂತಂದ್ರೆ, ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಈ ಬರೋಬ್ಬರಿ 250ಕ್ಕೂ ಹೆಚ್ಚು ಜನ ಭಾರತದಲ್ಲಿ ಇವರ ದುಷ್ಕೃತ್ಯಕ್ಕೆ ಬಲಿಯಾಗಿರ್ತಕ್ಕಂತಹ ಏನಂದ್ರೆ ಅಪರಾಧದ ಆರೋಪ ಇವರ ಮೇಲೆ ಇದೆ. ಮತ್ತೆ ಹಲವು ಬಾರಿ ಇವರನ್ನ ಬಂಧಿಸೋ ಸಲುವಾಗಿ ಬಹಳಷ್ಟು ಹರಸಾಹಸವನ್ನ ಪಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿರಂತಂದ್ರೆ ಭಯೋತ್ಪಾದನೆ, ಮಾದಕ ವಸ್ತುಗಳು, ಕಳ್ಳ ಸಾಗಾಣಿಕೆ, ಮತ್ತೆ ಅದ್ರ ಜೊತೆಗೆ ಬಹಳಷ್ಟು ಜನರುಗಳನ್ನ ಒತ್ತಾಳೆ ಇಟ್ಕೊಂಡು ದುಡ್ಡನ್ನ ಕಿಡಿರುವಂತಹ ಪ್ರಕರಣ, ಮತ್ತೆ ಒಂದು ದುಬೈ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ಎರಡು ಭಾಗದಲ್ಲಿ ಕೂತ್ಕೊಂಡು ಭಾರತದಲ್ಲಿ ದುಷ್ಕೃತ್ಯವನ್ನ ಎಸಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಬೆಂಬಲಿಗರ ಮೂಲಕವಾಗಿ, ಹಿಂಬಾಲಕರ ಮೂಲಕವಾಗಿ ಏನಂದ್ರೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ, ಅದರ ಸ್ಪೆಷಲಿ ಈ ಮೈಸೂರು ಮುಂಬೈ ಮತ್ತೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ದುಷ್ಕೃತ್ಯ ಎಸಗಿದಂತಹ ಎಷ್ಟೋ ಎಕ್ಸಾಂಪಲ್ಸ್ ಗಳು ಸಹಿತ ಇದಾವೆ. ಹಾಗಾಗಿ ಎಲ್ಲಾ ಕಾರಣಗಳಿಂದ ಭಾರತಕ್ಕೆ ಬಹಳಷ್ಟು ಬೇಕಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇಂತಹ ವ್ಯಕ್ತಿ ಈಗ ಏಕಾಏಕಿ ಅವನಿಗೆ ವಿಷಪ್ರಾಶವನ್ನ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಸಂಚಲನ ಸೃಷ್ಟಿ ಮಾಡಿರುವಂತದ್ದು. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಕಳೆದ ನೀವು 2-3 ತಿಂಗಳುಗಳಿಂದ ನೋಡ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳು ಹತರಾಗ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಬೆಂಬಲಿಗರು ಹತರಾಗ್ತಾ ಇದ್ದಾರೆ. ಅವರ ಅಂದ್ರೆ ಬಲಗೈ ಭಂಟಾರರು ಸಹಿತ ಅಂದ್ರೆ ಸಾವಿಗೀಡಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗ ದಾವೂದ್ ಇಬ್ರಾಹಿಂ ಅವರ ಪರಿಸ್ಥಿತಿನೂ ಸಹಿತ ಇದೇ ರೀತಿ ಆಗಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನದಲ್ಲಿ ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿಯಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.